ಜಿಬಿಯ 5 ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 2000 ಕಿಲೋಮೀಟರ್ ರಸ್ತೆಯ ಫುಟ್ಪಾತ್ನಲ್ಲಿ ಏನು ಅತಿಕ್ರಮ ಏನು ವ್ಯಾಪಾರಸ್ಥರಿದ್ದಾರೆ, ಬೀದಿ ಬದಿ ವ್ಯಾಪಾರಸ್ಥರು, ಇವ್ರನ್ನ ತೆರವು ಮಾಡಬೇಕು ಅನ್ನುವಂತಹ ಒಂದಷ್ಟು ಗೈಡ್ಲೈನನ್ನು ಈಗ ಸರ್ಕಾರ ನೀಡಿರುವಂಥದ್ದು. ನಾನೀಗ ಸದ್ಯ KR ಮಾರ್ಕೆಟ್ನಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಅಂದರೆ ಈಗಾಗಲೇ ಏನು ಸರ್ಕಾರ ಹಾಗೆಯೇ ಸಚಿವ ಕೃಷ್ಣ ಬೈರೇಗೌಡ ಅವರು ಕೂಡ ಆದೇಶ ಮಾಡಿರುವಂಥದ್ದು. ಅಂದರೆ ರಸ್ತೆಯ ಪಕ್ಕದಲ್ಲಿ ಅತಿಕ್ರಮ ಫುಟ್ಪಾತ್ ವ್ಯಾಪಾರಸ್ಥರನ್ನ ಈಗ ತೆರವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಗೈಡ್ಲೈನ್ ಕೂಡ ಕೊಟ್ಟಿರುವಂಥದ್ದು. ನಾಳೆ GB ವ್ಯಾಪ್ತಿಯ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹ ಒಂದಷ್ಟು ಬೀದಿ ಬದಿ ವ್ಯಾಪಾರಸ್ಥರು ಅತಿಕ್ರಮವಾಗಿ ಅಥವಾ ಲೈಸೆನ್ಸ್ ಇಲ್ಲದೆ ಇರುವಂತಹ ಒಂದಷ್ಟು ವ್ಯಾಪಾರಸ್ಥರನ್ನ ಈಗ ತೆರವು ಮಾಡಲಿಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಈಗ KR ಮಾರ್ಕೆಟ್ನ ಒಳಭಾಗದ ದೃಶ್ಯ. ಅಂದರೆ ಈ ರೀತಿಯಾದಂತಹ ಒಂದು ಫುಟ್ಪಾತಲ್ಲಿ ಯಾರು ವ್ಯಾಪಾರಸ್ಥರು ಅಂದರೆ ವ್ಯಾಪಾರವನ್ನು ಮಾಡಬಾರ್ದು ಅನ್ನುವಂಥ ಒಂದಷ್ಟು ಆದೇಶವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಪಾದಾಚಾರಿಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಈ ಒಂದು ಗೈಡ್ಲೈನ್ ಕೂಡ ಮಾಡಿರುವಂಥದ್ದು. ಹಾಗೆಯೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂಥದ್ದು. ಅಂದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ 1 ತಿಂಗಳ ಕಾಲಾವಕಾಶ ಕೊಡಬೇಕು. ಅದಾದ ನಂತರದಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಅವ್ರನ್ನ ಪಾದಾಚಾರಿಗಳು ಏನು ಓಡಾಡುವಂತಹ ಸ್ಥಳದಲ್ಲಿ ವ್ಯಾಪಾರ ಮಾಡೋದು ಬೇಡ. ಬೀದಿ ಬದಿ ವ್ಯಾಪಾರಸ್ಥರು ಫುಟ್ಪಾತ್ ವ್ಯಾಪಾರಿಗಳಿಗೆ ಅವರನ್ನು ತೆರವು ಮಾಡಬೇಕು ಅನ್ನುವಂತಹ ಆದೇಶವನ್ನು ಕೂಡ ನೀಡಿರುವಂಥದ್ದು. ಹಾಗಾಗಿ ಈಗ ರಾಜ್ಯ ಸರ್ಕಾರ ಬೆಂಗಳೂರಿನ ಈ ರೀತಿಯಾದಂತಹ ಒಂದು ಅತಿಕ್ರಮ ವ್ಯಾಪಾರಸ್ಥರು ಯಾರೆಲ್ಲ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಅವ್ರನ್ನ ನಾಳೆಯಿಂದ ತೆರವು ಮಾಡಲಿಕ್ಕೆ ಈಗ GB ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಸಭೆಗಳನ್ನು ಕೂಡ ಮಾಡ್ತಿದ್ದಾರೆ. 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ನಾಳೆ JCB ಮೂಲಕ ತೆರವು ಮಾಡ್ತಾರಾ ಅಥವಾ ಅಧಿಕಾರಿಗಳೇ ಫೀಲ್ಡಿಗೆ ಇಳಿದು ಸಿಬ್ಬಂದಿಗಳ ಮೂಲಕ ತೆರವು ಮಾಡಿಸ್ತಾರ ಅನ್ನುವಂಥದ್ದನ್ನು ಸದ್ಯ ನಾವು ಕಾದು ನೋಡಬೇಕಾಗಿರುವಂಥದ್ದು. ಬಹುತೇಕ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದಾಗಿ ವಾಹನ ಸವಾರರು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಈ ಒಂದು ಟ್ರಾಫಿಕ್ ಸಮಸ್ಯೆಯಿಂದ ಪಾರಾಗಬೇಕು ಅಥವಾ ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಕ್ರಮಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಇನ್ನೊಂದು ಕಡೆ ಪಾದಾಚಾರಿಗಳಿಗೂ ಕೂಡ ಸಮಸ್ಯೆ ಆಗಬಾರ್ದು. ಅಂದರೆ ಫುಟ್ಪಾತಲ್ಲಿ ಏನು ವ್ಯಾಪಾರ ಮಾಡ್ತಾರೆ ಅತಿಕ್ರಮವಾಗಿ ಅವರನ್ನು ತೆರವು ಮಾಡೋದ್ರಿಂದಾಗಿ ಪಾದಾಚಾರಿಗಳಿಗೂ ಕೂಡ ಅನುಕೂಲ ಆಗುತ್ತೆ ಓಡಾಡಲಿಕ್ಕೆ ಅನ್ನುವಂಥದ್ದನ್ನು ಕೂಡ ಮನದಲ್ಲಿಟ್ಕೊಂಡು ಸರ್ಕಾರ ಈಗ ಈ ರೂಲ್ಸನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. ನಾಳೆ ಅಧಿಕಾರಿಗಳು ಯಾವ ರೀತಿಯಾಗಿ ಅತಿಕ್ರಮವಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ಬೀದಿಯಲ್ಲಿ ವ್ಯಾಪಾರಸ್ಥರು ಅವ್ರನ್ನ ಹೇಗೆ ತೆರವು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಸದ್ಯ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.